ಸರ್ ನಾನು ಕೇಳ್ಪಟ್ಟೆ ಅಂತಂದರೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಎಲ್ರಿಗೂ ಖುಷಿ. ಬಟ್ ಒಬ್ಬರು ಲೆಜೆಂಡ್ ಆ್ಯಕ್ಟರ್ ಸೆಟ್ ಒಳಗಡೆ ಬರ್ತಾರೆ ಅಂದಾಗ ಎಲ್ರಿಗೂ ಅದೊಂದು ರೆಸ್ಪೆಕ್ಟಲ್ಲಿ ಸ್ವಲ್ಪ ದೂರನೇ ಇದ್ದು ವಿಶ್ ಮಾಡ್ತಾ ಇರ್ತಾರೆ. ಬಟ್ ಸುದೀಪ್ ಅವರು ಈ ಸೆಟ್ಟಲ್ಲಿ ಎಲ್ಲ ಆರ್ಟಿಸ್ಟ್ಗಳನ್ನ ಕರೆದು ಒಂದು ರೌಂಡಾಗಿ ಕೂರಿಸ್ಕೊಂಡು ನಿಮ್ದು ಯಾವ ಊರು, ನೀವೇನು ಮಾಡ್ಕೊಂಡಿದ್ದೀರಾ ಅಂತೆಲ್ಲ ಕೇಳಿ ಒಂದು ಕಂಫರ್ಟ್ ಝೋನ್ ಮಾಡಿ, ಅಂದರೆ ಅದೆಷ್ಟು ಇಂಪಾರ್ಟೆಂಟ್ ಸರ್. ಅಂದರೆ ಎಲ್ರಿಗೂ ಒಂದು ಕಂಫರ್ಟ್ ಝೋನ್ ಕೊಟ್ಟು ಚೆನ್ನಾಗಿ ಕೆಲಸ ತಗೊಳ್ಳೋದು. ಇಟ್ ಈಸ್ ಇಂಪಾರ್ಟೆಂಟ್. ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನಮಗೆ ಯಾರೋ ಸೀನಿಯರ್ ಸೆಟ್ಟಿಗೆ ಬಂದು ಭಾಳ ಭಯ ಬಿಡ್ತಾ ಇದ್ವಿ ನಾವು. ಅಮಿತಾಬ್ ಅವರೊಟ್ಟಿಗೆಲ್ಲ ಕೆಲಸ ಏನು ಮಾತಾಡ್ತಾ ಇಲ್ಲ, ಯಾರೂ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ, ಏನು ಮಾತಾಡೋಕ್ಕೆ ಹೋದರೆ ಅಂದ್ಬಿಟ್ಟು ಹೋಗ್ಬಿಡೋದು. ಅದು ಸೆಟ್ಟಿಗೆ ಬಂದ ತಕ್ಷಣವೇ ಇಷ್ಟಿಷ್ಟು ಉದ್ದ ಡೈಲಾಗ್ಸ್ ಅವ್ರ ಮುಂದೆ ಹೇಳಬೇಕು ಅಂದರೆ ಭಯ ಆಗೋದು. ಸೊ ಕಂಫರ್ಟ್ ಝೋನ್ ಅನ್ನೋದೇನಿದೆ ಅಲ್ಲಿ ಕರ್ಕೊಂಡು ಹೋಗೋದು ಭಾಳ ನೆಸೆಸರಿ. ಫಾರ್ ಎಕ್ಸಾಂಪಲ್ ಈಗ ಬಿಗ್ ಬಾಸ್ ಅಂತ ನೋಡೋಕೆ ಹೋದರೆ ಮೊದಲು 1-2 ವಾರ ಕಂಟೆಸ್ಟೆಂಟ್ಸು ಶನಿವಾರ ಹೆಂಗಿರ್ತಾರೆ ನೋಡಿದ್ವಿ, ಮಾತಾಡೋಕ್ಕೆ ಎದುರ್ತಾ ಇರ್ತಾರೆ, ಹಿಂಗಂತ ಇರ್ತಾರೆ. ಆಮೇಲೆ ಬರ್ತಾ ಒಂಥರ ಫ್ರೆಂಡ್ಸ್ ಥರ ಆಗೋಗ್ತೀವಿ. ಏನು ರೀ ಹೇಗಿದ್ದೀರಿ ಅಂತ, ಸರ್ ಚೆನ್ನಾಗಿದ್ದೀನಿ ಸರ್ ಅಂತಾರೆ. ಫಸ್ಟಿಗೆ ವಾರ ಸರ್ ಅಂತಾರೆ. ಹಾಗೆ ಐ ಥಿಂಕ್ ಆ ಝೋನಿಗೆ ಕರ್ಕೊಂಡು ಹೋಗ್ಬೇಕು ನಾವು. ಅದು ನಾನು ಕಲ್ತಿದ್ದು, ನಮಗಾಗಿದೆ ಅದು. ಸೊ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು ಅಂದರೆ ನೀವು ನನಗೆ ಹೆದರೋದ್ರಿಂದ ನಾನು ಅದನ್ನು ಖುಷಿ ಪಡೋಕ್ಕಾಗಲ್ಲ. ನೀವು ಚೆನ್ನಾಗಿ ಮಾಡಬೇಕಾಗತ್ತೆ. ಸಪೋಸ್ ಏನೋ ಶಾರ್ಟಲ್ಲಿ ನನಗೆ ಬೆನ್ನಿಗೆ ಹೊಡಿಬೇಕು ಅಂದರೆ ಹೊಡಿಲೇಬೇಕು. ಅಯ್ಯಯ್ಯೋ ಹೆಂಗೆ ಬಟ್ ನಿಮ್ಮ ಅವ್ರದ್ದು ಇಮೋಷನ್ ಕೂಡ ಕರೆಕ್ಟೇ. ಹೆದರ್ತಾ ಇದ್ದಾರೆ ಅನ್ನೋದು. ಹೊಸೊಬ್ಬರಾಗಿರ್ತಾರೆ, ಹೆಂಗಪ್ಪ ಈಗ ನಮಗೆ ಯಾರನ್ನಾರು ದೊಡ್ಡ ಆರ್ಟಿಸ್ಟ್ ಮುಂದೆ ಕರ್ಕೊಂಡೋಗಿ ಒಂಚೂರು ಬೆನ್ನಿಗೆ ಹೊಡಿಯೋದಂದ್ರೆ ನಮಗೆ ಏನಾಗಬೇಕಿತ್ತು ಆ ಟೈಮಲ್ಲಿ? ಅಯ್ಯೋ ಸರ್ ಬೇಡ ಸರ್ ಅಂದಿರ್ತಾ ಇದ್ವಿ ನಾವು ಅಲ್ವಾ. ಇವ್ರಿಗೆ ಅದಾಗುತ್ತೆ. ಆದರೆ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದು ಬನ್ನಿರಿ ಮಾಡಿರಿ ಗೆಡ್ರಿ ಸರ್, ಓಕೆ ಸರ್ ಓಕೆ, ಚೂರು ಆ ಕಂಫರ್ಟ್ ಝೋನಿಗೆ ತೊಗೊಂಡೋಗ್ಬೇಕು. ಜಸ್ಟ್ ಫಾರ್ ದ ಫಿಲ್ಮ್ ಸೇಕ್ ಇಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ನಾನು ಇದನ್ನು ಪ್ರತಿ ಸಿನಿಮಾದಲ್ಲಿ ಮಾಡ್ತೀನಿ, ಬರೀ ಮ್ಯಾಚ್ ಅಂತ ಎಲ್ಲರೊಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ ನಾನು. ನನಗೆ ಐ ಲೈಕ್ ಟು ಡೂ ದ್ಯಾಟ್. ಬಿಕಾಸ್ ಆ ಅಟ್ಮಾಸ್ಫಿಯರ್ ಬಂದಿಲ್ಲ ಅಂದರೆ ಸಿನಿಮಾ ಚೆನ್ನಾಗಿ ಬರೋಲ್ಲ. ನಾವು ನಮ್ಮ ಇಮೇಜಿಗೆ ಸ್ಟಿಕ್ ಆನ್ ಆಗ್ತೀವಿ, ನಾವು ಯಾರ ಹತ್ರ ಮಾತಾಡೋಲ್ಲ, ನಾವು ಇರೋದೇ ಹೀಗೆ, ಕಷ್ಟ ಆಗುತ್ತೆ. ಮೇಕಿಂಗಲ್ಲಿ ನೋಡ್ತಾ ಇದ್ವಿ ಸರ್, ಎಲ್ರಿಗೂ ಕಚ್ಚಗುಳಿ ಕೊಟ್ಕೊಂಡು ಡೈರೆಕ್ಟರ್ಗೆ, ನಿಮ್ಮ ಜೊತೆಲಿದ್ದವ್ರಿಗೆ ಎಲ್ರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತೀರಾ, ಎಲ್ರೂ ತುಂಬ ಚೆನ್ನಾಗಿ ನೋಡ್ಕೋತೀರಾ. ಸೊ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್. ಐ ಥಿಂಕ್ ಇಟ್ಸ್ ಅ ಪರ್ಸ್ನಾಲಿಟಿ. ನನ್ನ ಮನೆಯಲ್ಲೂ ಇರೋದು ಹಾಗೇನೆ. ಐ ಥಿಂಕ್ ಪ್ರಾಬಬ್ಲಿ ನನ್ನ ತಾಯಿಂದ ಕಲ್ತಿರೋ ಒಂದು ಪಾಠ ಅನ್ಕೋತೀನಿ. ಬಿಕಾಸ್ ಯು ಹ್ಯಾವ್ ಟು ಟ್ರೀಟ್ ಪೀಪಲ್ ವೆಲ್. ನೀವೆಷ್ಟು ಬೆಳೀತಿರೋ ಬೆಳೀರಿ, ಅದು ತಪ್ಪೇ ಅಲ್ಲ. ಹಾಗಂತ ಎಲ್ಲರನ್ನೂ ಆ ಥರ ನೋಡೋದು. ನಾನು ಎಲ್ಲರಿಗೂ ಕಚ್ಚುಗುಳಿ ಕೊಡ್ತೀನಿ, ಎಲ್ಲರಿಗೂ ಮಾಡ್ತಾಯಿರ್ತೀನಿ, ಎಲ್ಲರಿಗೂ ಮತ್ತು ಅಡುಗೆ ಮಾಡ್ತೀನಿ. ನಮ್ಮ ಮನೇಲಿ ಸ್ಟಾಫ್ ಯಾರೇ ಇದ್ರೂ ಯಾವತ್ತೊಂದು ದಿವಸ ಪ್ರತಿಯೊಬ್ಬರಿಗೂ ಅಡುಗೆ ಮಾಡ್ತೀನಿ. ನಾನು ನಾನ್ ವೆಜ್ ಭಾಳ ಲಿಮಿಟೆಡ್ ನಂದು. ಒಂದು ಯಾವ್ದಾರ ತುಂಬ ಮಟನ್ನು ಇಂಥದ್ದೆಲ್ಲ ತಿನ್ನಲ್ಲ ನಾನು. ನಂಗೆ ತಿಂದ ಅಭ್ಯಾಸನೇ ಇಲ್ಲ. ಬಟ್ ಅವ್ರಿಗಳಿಗೆ ಮಾಡ್ತೀನಿ, ಅವ್ರಿಗೆ ಇಷ್ಟ, ಅವ್ರುಗಳಿಗೆ ಮಾಡ್ತೀನಿ. ಅವ್ರಿಗೇನಂದರೆ ಯಾರೋ ಮನೆಯಲ್ಲಿ ಯಾರೋ ನೆಂಟರು ಬರ್ತಾರೆ, ಅವರೊಟ್ಟಿಗೆ ನಿಮಗೆ ಮಾಡಿಕೊಡ್ತೀನಿ ಅನ್ನೋದಲ್ಲ, ಅವರಿಗೆ ಅಂತಲೇ ಮಾಡಿದ್ದೀನಿ. ಅಂದರೆ ನಾನು ಹೇಳೋದು ಇಟ್ ಈಸ್ ಇಂಪಾರ್ಟೆಂಟ್ ಮ್ಯಾಮ್. ಇದರಲ್ಲಿ ಏನಿದೆ, ಐ ಥಿಂಕ್ ಇಟ್ ಈಸ್ ನೈಸ್ ಟು ಬಿ ನೈಸ್ನು. ಎಲ್ಲ ಸ್ಟ್ರಿಕ್ಟ್ ಆಗಬೇಕಾಗುತ್ತೆ. ಒಂದೇನಾಗುತ್ತೆ, ಒಬ್ಬರಿಗೆ ಒಳ್ಳೆಯದಾಗಿರೋದು ಬೇರೆ, ನೀವು ಸಲಿಗೆ ಕೊಡೋದು ಬೇರೆ. ಸಲಿಗೆ ಕೊಡಿ ಅಂತ ಹೇಳ್ತಾಯಿಲ್ಲ ನಾನು. ಆ ಭಯ ಯಾವಾಗಲೂ ಇರಬೇಕು. ನನಗೆ ನನ್ನ ತಂದೆ ಮೇಲೆ ಇರಬೇಕು, ನನ್ನ ಮಗಳಿಗೆ ನನ್ನ ಮೇಲೆ ಇರಬೇಕು. ಆ ಭಯ ಅನ್ನೋದು ಆ ಥರ ಭಯ ಅಲ್ಲ ಮ್ಯಾಮ್. ಸುಮ್ಮನೆ ನನ್ನ ಮಗಳಂತ ನಾನು ಕಿರ್ಚಾಡೋಕ್ಕಾಗಲ್ಲ, ಅವ್ರು ನನ್ನ ತಂದೆ ಅಂತ ಅವ್ರು ಕಿರ್ಚಾಡೋಕ್ಕಾಗಲ್ಲ. ಅಯ್ಯೋ ಬೇಡ ಅಂತೀವಿ, ಸುಮ್ಮನೆರಪ್ಪ ಬೇಡ ಅಂದರೆ ಏನೋ ಒಂದಿದೆ. ಸಲಿಗೆಲ್ಲಿರ್ತಾರೆ, ಏನಯ್ಯ ಊಟ ಮಾಡಿದೆ ಅಂತಿರ್ತಾನೂ ಇರ್ತಾರೆ. ಕೇಳಿದ್ನ ನನಗೆ ಅಂತಾರೆ ಸಡನ್ನಾಗೆ. ಅದು ಬೇಕದು. ಅದಿಲ್ಲ ಅಂದರೆ ನಿಮಗೆ ನಿಮ್ಮ ಪೊಸಿಷನಿಗೆ ಯಾರೂ ಮರ್ಯಾದೆ ಕೊಡೋಲ್ಲ ಸಲಿಗೆ ಕೊಟ್ಬಿಟ್ರೆ. ಬಟ್ ಪ್ರೀತಿಯಿಂದ ಇರ್ಬೋದು, ಚೆನ್ನಾಗಿರ್ಬೋದು, ಮಾತಾಡ್ಕೊಂಡಿರ್ಬೋದು. ಬಿಕಾಸ್ ಎಲ್ಲರೂ ಏನಾಗುತ್ತಮ್ಮ, ಮನೆ ಬಿಟ್ಟು ಬಂದಿರ್ತಾರೆ. ಈಗ ಎಷ್ಟು ಜನ ಹೆಣ್ಮಕ್ಳು ನಮ್ಮ ಸೆಟ್ಟಲ್ಲಿ ಇರ್ತಾರೆ, ಅವರೊಟ್ಟಿಗೆ ಯಾರೂ ಬಂದಿರಲ್ಲ. ತಾಯಿ, ತಮ್ಮ, ಅಣ್ಣ ಒಬ್ಬರೇ ಬಂದಿರ್ತಾರೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ದೇ ಫೀಲ್ ಸೆಕ್ಯೂರ್ಡ್ ಆ್ಯಂಡ್ ನೈಸ್ನು. ಸೆಕ್ಯೂರ್ಡ್ ಆಗಿದ್ದಾಗ ಅವ್ರಿಗೂ ಫೀಲ್ ಆಗುತ್ತೆ, ದಿಸ್ ಇಸ್ ಅ ಗುಡ್ ಟೀಮ್ ಬರುತ್ತಲ್ವ. ಇಲ್ಲ ಯಾರು ಮಾತಾಡಿಸ್ತಾ ಇಲ್ಲ ಅಂದರೆ ಎಲ್ಲರೂ ಕೆಟ್ಟ ಬಿಹೇವಿಯರ್ ಬೇಕು ಅಂತ ಹೇಳ್ತಾರೆ. ನಮ್ಮ ಯಾರು ಮಾತಾಡಿಸ್ತಾ ಇಲ್ಲ, ಯಾರು ಫ್ರೆಂಡ್ಸ್ ಆಗಿಲ್ಲ ಅಂದ್ರೂ ಅವ್ರಿಗೆ ಏಕಾಂಗಿ ಆಗ್ಬಿಡ್ತಾರೆ, ಹೆಂಗೆ ಏನಾರ. ಸೊ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಈವನ್ ಟೆಕ್ನಿಷಿಯನ್ಸ್, ಅಲ್ಲಿ ಬರೋ ಪ್ರೊಡಕ್ಷನವ್ರು ಇರ್ಬೋದು, ಎವ್ರಿಬಡಿ, ಯೂನಿಟ್ ಅವ್ರು ಇರ್ಬೋದು, ಟು ಲುಕ್ ಆಫ್ಟರ್ ದೆಮ್ ವೆಲ್ ಆ್ಯಂಡ್ ಬಿ ಗುಡ್. ತುಂಬ ಕಷ್ಟಪಡ್ತಾರೆ ಎಲ್ಲರೂ, ಯೂನಿಟ್ ಅವರು ಕೂಡ ಎಲ್ಲರೂ. ಸೊ ಒಂದ್ಸರಿ ಅವರಿಗೂ ಒಳ್ಳೆ ಊಟ ಹಾಕಿಸಿ, ಅಂದರೆ ಒಳ್ಳೆ ಊಟ ಪ್ರೊಡಕ್ಷನ್ ಹಾಕಲ್ಲ ಅಂತಲ್ಲ, ಒಂದು ವಿಜೃಂಭಣೆಯಲ್ಲಿ ದೊಡ್ಡ ರೀತಿಯಲ್ಲಿ ತಿಂದ ಮೇಲೆ ನನ್ನ ಸೆಟ್ಟಲ್ಲಿ ನಾವೆಲ್ಲ ಹೇಗೆ ತಿನ್ನಿಸ್ತೀವಿ ಅಂದರೆ, ಮಧ್ಯಾಹ್ನ ಮೇಲೆ ಮೋಸ್ಟ್ಲಿ ಶೂಟಿಂಗ್ ಆಗೋಲ್ಲ ಕೆಲವು ಟೈಮು, ಅಷ್ಟು ತಿನ್ನಿಸ್ಬಿಟ್ಟಿರ್ತೀವಿ.
ಅಲ್ಲಲ್ಲೇ ಮಲಗಿಬಿಟ್ಟಿರ್ತಾರಲ್ಲ ಮಾಡಿದ್ರೆ ಹಂಗೂ ಮಾಡ್ತೀವಿ.